ಜೀವನದಲ್ಲಿ ನಿಜವಾದ ಗೆಲುವು ಎಂದರೆ ಕೇವಲ ಹಣ ಅಥವಾ ಹೆಸರು ಸಂಪಾದಿಸುವುದಷ್ಟೇ ಅಲ್ಲ. ಅದು ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಂಡು ತೃಪ್ತಿಯಿಂದ ಬಾಳುವುದು. ಯಶಸ್ಸು ಎಂಬುದು ಒಂದೇ ರಾತ್ರಿಯಲ್ಲಿ ಸಿಗುವ ಫಲವಲ್ಲ, ಅದೊಂದು ಸಾಗುವ ಹಾದಿ. ಜೀವನದಲ್ಲಿ ಯಶಸ್ಸು ಅಥವಾ ಗೆಲುವು ಸಾಧಿಸಲು ಅನುಸರಿಸಬೇಕಾದ ಮುಖ್ಯ ಮಾರ್ಗಗಳು ಹಾಗೂ ನಿಮ್ಮಲ್ಲಿ ಹೊಸ ಹುರುಪು ತುಂಬುವ ಪ್ರೇರಣಾದಾಯಕ ನುಡಿಗಳು ಇಲ್ಲಿವೆ. ಸಾಧ್ಯವಾದರೆ ಮೈಗೂಡಿಸಿಕೊಳ್ಳಿ. ಮೊದಲನೆಯದ್ದು ಸ್ಪಷ್ಟ ಗುರಿ ಹಾಗೂ ಯೋಜನೆ. ಗೆಲುವಿನ ಮೊದಲ ಹೆಜ್ಜೆ ಅಂದರೆ ನೀವು ಎಲ್ಲಿಗೆ ತಲುಪಬೇಕು ಎಂಬುದರ ಸ್ಪಷ್ಟತೆ. ದೂರದೃಷ್ಟಿ ಇರಲಿ, ನಮಗೇನು ಬೇಕು ಎಂಬ ಸ್ಪಷ್ಟ ಕಲ್ಪನೆ ಇಟ್ಟುಕೊಳ್ಳಿ. ಸಣ್ಣ ಗುರಿಗಳನ್ನು ಮಾಡಿಕೊಳ್ಳಿ. ದೊಡ್ಡ ಗುರಿಯನ್ನು ತಲುಪಲು ದಿನನಿತ್ಯದ ಅಥವಾ ವಾರಕ್ಕೊಮ್ಮೆ ಪೂರ್ಣಗೊಳಿಸುವ ಸಣ್ಣ ಯೋಜನೆಗಳನ್ನು ರೂಪಿಸಿಕೊಳ್ಳಿ. ಗುರಿ ಇಲ್ಲದ ಜೀವನ ವಿಳಾಸವಿಲ್ಲದ ಪತ್ರದಂತೆ. ತಲುಪಬೇಕಾದ ಜಾಗ ಗೊತ್ತಿದ್ದರೆ ಮಾತ್ರ ಪ್ರಯಾಣ ಸುಗಮವಾಗಿರುತ್ತದೆ. ಇನ್ನು ಎರಡನೆಯದ್ದು ಶಿಸ್ತು ಮತ್ತು ಸಮಯದ ನಿರ್ವಹಣೆ. ಸಾಮರ್ಥ್ಯಕ್ಕಿಂತ ಶಿಸ್ತು ಮನುಷ್ಯನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಸಮಯಕ್ಕೆ ಗೌರವ ಕೊಡಿ. ಕಳೆದು ಹೋದ ಸಮಯ ಎಂದಿಗೂ ಹಿಂತಿರುಗಿ ಬರುವುದಿಲ್ಲ. ದಿನಚರಿ ಬರೆದುಕೊಳ್ಳಿ. ಬೆಳಗ್ಗೆ ಬೇಗ ಏಳುವುದು, ಕೆಲಸಗಳಿಗೆ ಆದ್ಯತೆ ನೀಡುವುದು ಮತ್ತು ಅನಗತ್ಯ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡದಿರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಕಷ್ಟಪಟ್ಟು ಕೆಲಸ ಮಾಡುವಾಗ ಆಗುವ ಶ್ರಮದ ನೋವು ತಾತ್ಕಾಲಿಕ, ಆದರೆ ಗೆಲುವಿನಿಂದ ಸಿಗುವ ಆನಂದ ಶಾಶ್ವತ. ಇನ್ನು ಮೂರನೆಯದ್ದು ಸೋಲನ್ನು ಕಂಡು ಹೆದರದಿರಿ. ಯಶಸ್ಸಿನ ಹಾದಿಯಲ್ಲಿ ಸೋಲುಗಳು ಎದುರಾಗುವುದು ಸಹಜ. ಸೋಲು ಎಂದರೆ ಕೊನೆಯಲ್ಲ, ಅದು ಕಲಿಯುವ ಒಂದು ಅವಕಾಶ. ಸೋಲಿನಿಂದ ಕಲಿಯಿರಿ. ಎಲ್ಲಿ ತಪ್ಪಾಯಿತು ಎಂದು ವಿಶ್ಲೇಷಿಸಿ ಅದನ್ನು ತಿಳಿದುಕೊಳ್ಳಿ. ಸತತ ಪ್ರಯತ್ನ. ಎಷ್ಟು ಬಾರಿ ಬಿದ್ದರೂ ಎದ್ದು ನಿಲ್ಲುವ ಛಲ ಇರಬೇಕು. ಸೋಲು ನಿಮ್ಮನ್ನು ಮುಗಿಸಲು ಬರುವುದಿಲ್ಲ, ಬದಲಿಗೆ ನಿಮ್ಮೊಳಗಿನ ನಿಜವಾದ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಲು ಬರುತ್ತದೆ ಎಂಬ APJ ಅಬ್ದುಲ್ ಕಲಾಂ ರವರ ನುಡಿಗಳನ್ನು ಆಗಾಗ ಸ್ಮರಿಸಿಕೊಳ್ಳಿ. ಇನ್ನು ನಾಲ್ಕನೇ ಯೋಜನೆ ಎಂದರೆ ಅದು ನಿರಂತರ ಕಲಿಕೆ ಮತ್ತು ಕೌಶಲ್ಯ ವೃದ್ಧಿ. ಪ್ರಪಂಚ ದಿನದಿಂದ ದಿನಕ್ಕೆ ಬದಲಾಗುತ್ತಿದೆ. ನಾವು ಸಹ ಹೊಸ ವಿಷಯಗಳನ್ನು ಕಲಿಯುತ್ತಿರಬೇಕು. ಪುಸ್ತಕಗಳನ್ನು ಓದಿ. ಯಶಸ್ವಿ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತು ಪ್ರೇರಣಾದಾಯಿ ಪುಸ್ತಕಗಳನ್ನು ಓದುವ ಅಭ್ಯಾಸ ಮಾಡಿಕೊಳ್ಳಿ. ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಹೊಸ ತಂತ್ರಜ್ಞಾನ ಅಥವಾ ವಿಷಯಗಳನ್ನು ಕಲಿಯುತ್ತಾ ಇರಿ. ಜ್ಞಾನಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ. ಕಲಿಯುವುದನ್ನು ನಿಲ್ಲಿಸಿದ ದಿನವೇ ನಿಮ್ಮ ಬೆಳವಣಿಗೆ ನಿಲ್ಲುತ್ತದೆ. ಈ ಒಂದು ಪ್ರೇರಣಾದಾಯಕ ನುಡಿಯನ್ನು ಆಗಾಗ ನೆನಪು ಮಾಡಿಕೊಳ್ಳಿ. ಇನ್ನು ಐದನೆಯದ್ದು ಸಕಾರಾತ್ಮಕ ಮನೋಭಾವ. ನಿಮ್ಮ ಆಲೋಚನೆಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಸಾಧಕ ಸಂಘ, ಸತ್ಸಂಗ, ನಿಮ್ಮ ಸುತ್ತಲೂ ಸದಾ ಸಕಾರಾತ್ಮಕವಾಗಿ ಆಲೋಚಿಸುವ, ನಿಮ್ಮನ್ನು ಪ್ರೋತ್ಸಾಹಿಸುವ ವ್ಯಕ್ತಿಗಳಿರಲಿ. ನಿಮ್ಮ ಮೇಲೆ ನಂಬಿಕೆ ಇರಲಿ. ಜಗತ್ತೇ ನಿಮ್ಮನ್ನು ಸಂಶಯಿಸಿದರೂ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವ ನಂಬಿಕೆ ಕುಗ್ಗಬಾರದು. ನಿನ್ನಿಂದ ಸಾಧ್ಯವಿಲ್ಲ ಎಂದು ಜಗತ್ತು ಹೇಳಿದಾಗ ಅದನ್ನು ಮಾಡಿ ತೋರಿಸುವುದೇ ನಿಜವಾದ ಗೆಲುವು. ಇನ್ನು ಆರನೆಯದ್ದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಆರೋಗ್ಯವೇ ಭಾಗ್ಯ. ಸರಿಯಾದ ಆರೋಗ್ಯವಿಲ್ಲದೆ ಯಾವುದೇ ಗೆಲುವನ್ನು ಅನುಭವಿಸಲು ಸಾಧ್ಯವಿಲ್ಲ. ಪ್ರತಿದಿನ ವ್ಯಾಯಾಮ, ಯೋಗ ಅಥವಾ ಧ್ಯಾನ ಮಾಡಿ. ಮಾನಸಿಕ ಒತ್ತಡವನ್ನು ನಿರ್ವಹಿಸುವುದನ್ನು ಕಲಿಯಿರಿ. ದೇಹಕ್ಕೆ ಆರೋಗ್ಯ ಕೊಡುವುದು ಯೋಗ, ಮನಸ್ಸಿಗೆ ಶಾಂತಿ ನೀಡುವುದು ಧ್ಯಾನ.
ಇವೆರಡನ್ನೂ ಜೀವನದಲ್ಲಿ ಅಳವಡಿಸಿಕೊಂಡಾಗ ಯಾವುದೇ ಬಿರುಗಾಳಿಯೂ ನಿಮ್ಮ ಒಳಗಿನ ನೆಮ್ಮದಿಯನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಈ ಒಂದು ಶುಭ ನುಡಿಯನ್ನು ಆಗಾಗ ನೆನಪಿಸಿಕೊಳ್ಳಿ. ಗೆಲುವಿನ ಹಾದಿಯಲ್ಲಿ ಸಾಗುವಾಗ ಪ್ರತಿಯೊಬ್ಬರೂ ನೆನಪಿನಲ್ಲಿಡಬೇಕಾದ 3 ಪ್ರಮುಖ ಸೂತ್ರಗಳು ಇಲ್ಲಿವೆ. ಮೊದಲನೆಯದ್ದು ಶ್ರಮ. ಶ್ರಮವಿಲ್ಲದೆ ಪ್ರತಿಫಲವಿಲ್ಲ. ಕೇವಲ ಕನಸು ಕಾಣುವುದರಿಂದ ಅಥವಾ ಆಸೆ ಪಡುವುದರಿಂದ ಯಶಸ್ಸು ಸಿಗುವುದಿಲ್ಲ. ಯಾವುದೇ ರಂಗದಲ್ಲಿ ಗೆಲ್ಲಬೇಕಾದರೂ ಕಠಿಣ ಪರಿಶ್ರಮ ವಹಿಸಲೇಬೇಕು. ಕುಳಿತಲ್ಲಿಯೇ ಪವಾಡಗಳು ನಡೆಯುವುದಿಲ್ಲ. ನಿಮಗೆ ಬೇಕಾದ ಜೀವನವನ್ನು ನೀವೇ ಸ್ವತಃ ಬೆವರು ಹರಿಸಿ ಕಟ್ಟಿಕೊಳ್ಳಬೇಕು. ಎರಡನೆಯದ್ದು ಸಹನೆ. ಕಾಯುವ ತಾಳ್ಮೆ ಇರಲಿ. ಯಾವುದೇ ಬೀಜ ಬಿತ್ತಿದ ತಕ್ಷಣವೇ ಮರವಾಗಿ ಹಣ್ಣು ನೀಡುವುದಿಲ್ಲ. ಅದಕ್ಕೆ ನೀರುಣಿಸಿ ಸಮಯ ಕೊಟ್ಟು ಕಾಯಬೇಕು. ಶ್ರಮ ವಹಿಸಿದ ತಕ್ಷಣವೇ ಫಲಿತಾಂಶ ಸಿಗದಿರಬಹುದು. ಆದರೆ ನನ್ನ ಶ್ರಮ ವ್ಯರ್ಥವಾಗುವುದಿಲ್ಲ ಎಂಬ ನಂಬಿಕೆಯಿಟ್ಟು ಫಲಿತಾಂಶ ಬರುವವರೆಗೂ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು. ಇನ್ನು ಮೂರನೆಯದ್ದು ನಿರಂತರತೆ. ದಿನನಿತ್ಯದ ಸಣ್ಣ ಪ್ರಯತ್ನ ಇರಲಿ. ಒಂದೇ ದಿನ 15 ಗಂಟೆ ಕೆಲಸ ಮಾಡಿ ನಂತರದ 10 ದಿನ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ. ನಿಜವಾದ ಅರ್ಥ ದಿನವೂ ನಿಯಮಿತವಾಗಿ ಸಣ್ಣ ಹೆಜ್ಜೆಯಾದರೂ ಸರಿಯೇ ಗುರಿಯತ್ತ ಸಾಗುತ್ತಿರಬೇಕು. ಹರಿಯುವ ನೀರು ಹೇಗೆ ಕಲ್ಲುಗಳನ್ನು ಕರೆಯುತ್ತದೆಯೋ ಹಾಗೆ ನಿರಂತರ ಪ್ರಯತ್ನವು ಎಂತಹ ದೊಡ್ಡ ಅಡೆತಡೆಯನ್ನೂ ಮೆಟ್ಟಿ ನಿಲ್ಲುತ್ತದೆ ಎಂದು ಸ್ಮರಿಸಿಕೊಳ್ಳಿ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸ್ವಾಮಿ ವಿವೇಕಾನಂದರ ಈ ನುಡಿಮುತ್ತಿನೊಂದಿಗೆ ಇಂದಿನ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ಕುಳಿತು ತಾಳ್ಮೆಯಿಂದ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.